ಜರ್ಮನಿಗೆ ತಲುಪಿದ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದ ಪವಿತ್ರ ನೀರು. ಜಗತ್ತಿನೆಲ್ಲೆಡೆ ಪಸರುತ್ತಿದೆ ಮಹಾಕುಂಭದ ಆಧ್ಯಾತ್ಮಿಕ ಪ್ರೇರಣೆ. ಉತ್ತರ ಪ್ರದೇಶ ಸರ್ಕಾರವು ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದ ಪವಿತ್ರ ನೀರನ್ನು ಜರ್ಮನಿಗೆ ರವಾನಿಸುವ ಮೂಲಕ ಅಲ್ಲಿನ ಭಕ್ತರಿಗೆ ಆಧ್ಯಾತ್ಮದ ಅನುಭೂತಿಯನ್ನು ಪಡೆಯುವ ಅವಕಾಶ ಕಲ್ಪಿಸಿದೆ. ಮಹಾಕುಂಭಮೇಳ ಯಶಸ್ವಿಯಾಗಿ ಮುಕ್ತಾಯಗೊಂಡ ನಂತರ ಜಾಗತಿಕ ಸಂಪರ್ಕ ಸಾಧಿಸುವ ಪ್ರಯತ್ನವನ್ನು ಉತ್ತರ ಪ್ರದೇಶ ಸರ್ಕಾರ ಆರಂಭಿಸಿದ್ದು, ಈ ಮೂಲಕ ಪವಿತ್ರ ಜಲವನ್ನು ವಿವಿಧ ದೇಶಗಳಿಗೆ ತಲುಪಿಸುವ ಕಾರ್ಯಕ್ಕೆ ಕೈ ಹಾಕಿದೆ. ತ್ರಿವೇಣಿ ಸಂಗಮದಿಂದ 250 ಮಿಲಿ ಪವಿತ್ರ ನೀರನ್ನು ಹೊಂದಿರುವ 1000 ಗಾಜಿನ ಬಾಟಲ್ಗಳನ್ನು ಪ್ರಯಾಗ್ರಾಜ್ನಿಂದ ಜರ್ಮನಿಗೆ ರವಾನಿಸಲಾಗಿದೆ. ಈ ಉಪಕ್ರಮವು ಜನವರಿ 13 ರಿಂದ ಫೆಬ್ರವರಿ 26, 2025 ನಡೆದ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಲಕ್ಷಾಂತರ ಭಕ್ತರನ್ನು ಸಂಪರ್ಕಿಸುವ ಗುರಿಯನ್ನು ಈ ಅಭಿಯಾನ ಹೊಂದಿದೆ. ಶುದ್ಧೀಕರಣ, ಆಧ್ಯಾತ್ಮಿಕತೆ ಮತ್ತು ದೈವಿಕ ಆಶೀರ್ವಾದಗಳ ಪವಿತ್ರ ಸಂಕೇತವೆಂದು ಪೂಜಿಸಲ್ಪಡುವ ತ್ರಿವೇಣಿ ಸಂಗಮ ನೀರಿಗೆ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಬೇಡಿಕೆಯು ಈ ಉಪಕ್ರಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಿದೆ.